ರೈಟ್, ವೆಲ್ಕಮ್ ಬ್ಯಾಕ್. ನಾಳೆ ಸೂರಜ್ ರೇವಣ್ಣ ಅವರನ್ನ ಸಿಐಡಿ ಕಸ್ಟಡಿಗೆ ಪಡೆಯುತ್ತೆ ಅಂತ ಹೇಳಲಾಗಿದೆ. ಈಗಾಗಲೇ 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ನಾಳೆ ಆ ಹಿನ್ನೆಲೆಯಲ್ಲಿ ನಾಳೆ ಅಧಿಕೃತವಾಗಿ ಕಸ್ಟಡಿಗೆ ಪಡೆಯುತ್ತೆ ಸಿಐಡಿ. ಅನಂತರ ವಿಚಾರಣೆ ಶುರುವಾಗುತ್ತೆ. ವೀಕ್ಷಕರೇ, ಸಿಐಡಿ ವಿಚಾರಣೆ ನಿಮ್ಗೆ ಗೊತ್ತಿದೆ ಹೇಗಿರುತ್ತೆ ಅಂತ. ನಾರ್ಮಲ್ ಪೊಲೀಸ್ ವಿಚಾರಣೆಗಿಂತ ವಿಭಿನ್ನವಾಗಿರುತ್ತೆ. ಇಂಥ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ, ಈ ಥರದ ಕ್ಲಿಷ್ಟವಾದ ಪ್ರಕರಣಗಳಲ್ಲಿ ಖಂಡಿತವಾಗ್ಲೂ ಸಿಐಡಿಗೆ ಕೊಟ್ಟಿರ್ತಾರೆ. ಅದರಲ್ಲಿ ವಿಚಾರಣೆ ಕೂಡ ಅಷ್ಟೇ ಕ್ಲಿಷ್ಟಕರವಾಗಿರುತ್ತೆ. ಸತ್ಯ ಹೊರ ತೆಗೆಯೋದ್ರಲ್ಲಿ ಸಿಐಡಿ ಪೊಲೀಸರು ನಿಮಗೆ ಗೊತ್ತಿರೋ ಹಾಗೆ ನಿಷ್ಣಾತರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಸೂರಜ್ ರೇವಣ್ಣ ಕೇಸ್ನಲ್ಲಿ ಬಹಳ ಕ್ವಿಕ್ ಆಗಿ ತನಿಖೆ ನಡೀತಾ ಇರುವಂಥದ್ದು. ಅದರಲ್ಲೂ ನಾಳೆ ಸಿಐಡಿ ಇವರನ್ನ ಕಸ್ಟಡಿಗೆ ಪಡೆಯುತ್ತೆ ಅಂತ. ಮುಂದಿನ ವಿಚಾರಣೆ, ಇನ್ ಜನರಲ್ ಸಿಐಡಿ ವಿಚಾರಣೆ ಹೇಗಿರುತ್ತೆ? ಸೂರಜ್ ರೇವಣ್ಣ ಕೇಸಲ್ಲಿ ಯಾವ ರೀತಿಯಲ್ಲಿ ಲೀಗಲ್ ಪ್ರೊಸೀಜರ್ಸ್ ಇರುತ್ತೆ ಮುಂದೆ? ಶ್ರೀಲಕ್ಷ್ಮಿ, ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟದ್ದು ಅಂದರೆ ಸೂರಜ್ ರೇವಣ್ಣ ಅವರ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಏನು ಕೇಳಿಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಳನರಸೀಪುರ ಪೊಲೀಸರು ನಿನ್ನೆಯಿಂದಲೂ ಕೂಡ ತನಿಖೆ ನಡೆಸುವಂಥ ಕೆಲಸ ಮಾಡಿದರು. ಯಾವಾಗ FIR ದಾಖಲಾಗುತ್ತೆ ಕೂಡಲೇ ಒಂದಷ್ಟು ತನಿಖಾ ಪ್ರಗತಿ ಮಾಡಿದ್ದಾರೆ. ಈಗ ಅಧಿಕೃತವಾಗಿ ಇವತ್ತು ಸರ್ಕಾರ ಈ ಒಂದು ಪ್ರಕರಣವನ್ನು CID ಅಧಿಕಾರಿಗಳಿಗೆ ವರ್ಗಾವಣೆ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಸೂರಜ್ ರೇವಣ್ಣ ಒಬ್ಬ ಪ್ರಭಾವಿ ವ್ಯಕ್ತಿ. ಅವರ ತಂದೆ ಮತ್ತು ಅಣ್ಣ ಆಗಿರ್ಬೋದು, ಅವರ ಇಡೀ ಫ್ಯಾಮಿಲಿ ಕೂಡ ಪ್ರಭಾವಿ ವ್ಯಕ್ತಿಗಳಿಂದ ಇರೋದ್ರಿಂದ, ಜೊತೆಗೆ ರಾಜಕಾರಣಿಗಳು. ಹೀಗಾಗಿ ಈ ಒಂದು ಕೇಸ್ನಲ್ಲಿ ಸಾಕ್ಷ್ಯನಾಶ ಮಾಡುವಂಥದ್ದು ತುಂಬ ಶಂಕೆ ಇದೆ. ಯಾಕಂದರೆ ಈಗಾಗಲೇ ಅವರ ಫ್ಯಾಮಿಲಿಯವರ ವಿರುದ್ಧ ಕೂಡ ಒಂದಷ್ಟು ಆರೋಪಗಳೇನು ಕಂಡು ಬಂದಿತ್ತು. ಜೊತೆಗೆ ಆ ಒಂದಷ್ಟು ಪ್ರಕರಣಗಳು ಕೂಡ ದಾಖಲಾಗಿತ್ತು. ಆ ಒಂದು ಕೇಸ್ನಲ್ಲೂ ಕೂಡ ಸಾಕ್ಷ್ಯನಾಶ ಮಾಡುವಂಥ ಸಾಧ್ಯತೆ ಇತ್ತು ಅಂತೇಳಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಪ್ರಜ್ವಲ್ ರೇವಣ್ಣನನ್ನು ಕೂಡ ಇದು ಮಾಡಲಾಗಿದೆ. ಈಗ ಈ ಒಂದು ಕೇಸ್ನಲ್ಲೂ ಕೂಡ ಈ ರೀತಿಯಾದಂತಹ ಯೋಚನೆಯನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ ಆರೋಪಿ ಸ್ಥಾನದಲ್ಲಿರುವಂಥ ವ್ಯಕ್ತಿ ಜೊತೆಗೆ. ಹೀಗಾಗಿ ಈ ಒಂದು ಕಾರಣದಿಂದಾಗಿ ಅವರಿಗೆ ಈಗಾಗಲೇ ನ್ಯಾಯಾಂಗ ಬಂಧನ ಆದೇಶ ನೀಡಲಾಗಿದೆ. CID ಅಧಿಕಾರಿಗಳು ಈ ಒಂದು ಗ್ರೌಂಡ್ಸನ್ನು ಇಟ್ಕೊಂಡು ಮುಖ್ಯವಾಗಿ ನಾಳೆ ಸೂರಜ್ ರೇವಣ್ಣರನ್ನ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಒಂದಷ್ಟು ಪ್ರೊಸೀಜರ್ಗಳಿದೆ. ನಾರ್ಮಲ್ ಆಗಿ ಅಂದರೆ ಯಾವುದೇ ಕೇಸ್ ದಾಖಲಾದರೂ ಕೂಡ ಸ್ಥಳ ಮಹಜರು ಪ್ರಕ್ರಿಯೆ ಆಗಿರ್ಬೋದು, ಮೊಬೈಲ್ ವಶಪಡೆದು ಅದನ್ನು ಪರಿಶೀಲನೆ ಮಾಡೋದಾಗಿರ್ಬೋದು, ಬೇರೆ ಬೇರೆ ಸಾಕ್ಷಿಗಳು ದೊರೆತರೆ ಏನೆಲ್ಲ ಸಿಗುತ್ತೆ, ಆ ಒಂದು ಗ್ರೌಂಡ್ಸ್ನಲ್ಲಿ ಏನೆಲ್ಲ ಇರುತ್ತೆ, ಆ ಒಂದು ನಿಟ್ಟಿನಲ್ಲೂ ಕೂಡ ತನಿಖೆ ಮಾಡುವಂಥ ಕೆಲಸನ ಮಾಡಲಾಗುತ್ತೆ. ಈ ಒಂದು ಕೇಸ್ನಲ್ಲಿ ಏನು ವಿಶೇಷತೆ ಅಂದರೆ ಈ ಒಂದು ಕೇಸ್ನಲ್ಲಿ ಯಾವುದು ಸ್ಟ್ರಾಂಗ್, ಯಾಕೆ ಇಷ್ಟೊಂದು ಕೇಸ್ ಆಗುತ್ತೆ, ಜೊತೆಗೆ CIDಗೆ ಈ ಒಂದು ಕೇಸ್ ಯಾಕೆ ವರ್ಗಾವಣೆ ಆಯಿತು ಅನ್ನೋದನ್ನು ನೋಡಿದ್ರೆ ಮಲ್ಟಿಪಲ್ ಕೇಸಸ್ಗಳು ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಬೇರೆ ಬೇರೆ ವ್ಯಕ್ತಿಗಳು ಕೂಡ ಸೂರಜ್ ರೇವಣ್ಣರಿಂದ ಅಸಹಜ ಲೈಂಗಿಕ ದೌರ್ಜನ್ಯವನ್ನು ಅನುಭವಿಸಿರುವಂಥ ಸಾಧ್ಯತೆ ಇದೆ ಅಂತೇಳಿ ಈಗಾಗಲೇ ಶಂಕೆ ವ್ಯಕ್ತಪಡಿಸಲಾಗಿದೆ. ಆ ಒಂದು ಶಂಕೆ ಅನ್ನುವಂಥದ್ದೇ ಈ ಒಂದು ವ್ಯಕ್ತಿ ಅಂದರೆ ಈಗಾಗಲೇ ಒಳನರಸೀಪುರದಲ್ಲಿ ಏನು ಪ್ರಕರಣ ದಾಖಲಾಗಿದೆ, ಆ ಒಬ್ಬ ಸಂತ್ರಸ್ತ ಬಿಟ್ಟು ಬೇರೆಯವರ ಮೇಲೂ ಕೂಡ ಒಂದಷ್ಟು ಈ ರೀತಿಯಾದಂಥ ಘಟನೆಗಳು ನಡೆದಿದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಒಂದಷ್ಟು ಮೆನ್ಷನ್ಗಳನ್ನು ಅಂದರೆ ಒಂದಷ್ಟು ವಸ್ತುಗಳನ್ನು ಕೂಡ ವಶಪಡಿಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲೂ ಕೂಡ CID ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಿದ್ದಾರೆ. ಅಧಿಕೃತವಾಗಿ ನಾಳೆಯಿಂದ CID ಅಧಿಕಾರಿಗಳು ಈ ಒಂದು ಪ್ರಕರಣದ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಲಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ.